ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮ್ಯಾಕ್ಸ್ ಸಿನಿಮಾದ ಟೀಸರ್ ರಿವ್ಯೂ ಅನ್ನ ನಾನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಜುಲೈ 2, 2023ರಲ್ಲಿ ಈ ಮ್ಯಾಕ್ಸ್ ಸಿನಿಮಾದ ದ ಡೀಮನ್ ವಾರ್ ಬಿಗಿನ್ಸ್ ಪ್ರೋಮೋವನ್ನ ಚಿತ್ರತಂಡ ಬಿಡುಗಡೆ ಮಾಡಿಕೊಂಡಿತ್ತು. ಅದಕ್ಕಿಂತ ಒಂದು ವರ್ಷದ ಹಿಂದೆ ಅಂದ್ರೆ ಜುಲೈ 28, 2022ರಲ್ಲಿ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಈಗ ಜುಲೈ 2024 ನಡೀತಾ ಇದೆ. ಆದ್ರೂ ಕೂಡ ಕಿಚ್ಚ ಸುದೀಪ್ ಅವರ ಈ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಇವತ್ತಿಗೂ ಗೊತ್ತಾಗಿಲ್ಲ. ಇನ್ಫ್ಯಾಕ್ಟ್ ನಾನು ಟೀಸರ್ ಬರುತ್ತೆ ಅಂತ ಗೊತ್ತಾದಾಗಲೇ ಡೆಫಿನೆಟ್ಲಿ ಇದ್ರ ಜೊತೆಗೆ ರಿಲೀಸ್ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಖಡಾಖಂಡಿತವಾಗಿ ನಂಬಿದ್ದೆ. ಬಟ್ ಆ ವಿಷಯದಲ್ಲಿ ನನಗೆ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕಂತ ಹೇಳಿದ್ರೆ ಕೊನೆಯಲ್ಲಿ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡುವಂಥದ್ದು, ಎಸ್ಪೆಷಲಿ ಈ ರೀತಿ ಪ್ಯಾನ್ ಇಂಡಿಯಾ ಫಿಲಮ್ನ ನೀವು ರಿಲೀಸ್ ಮಾಡ್ಲಿಕ್ಕೆ ಹೊರಟಾಗ ಅಥವಾ ಪ್ರಮೋಷನ್ಸ್ನ ಶುರು ಮಾಡಿದಾಗ ಇದೊಂದು ವಾಡಿಕೆ. ಆಕ್ಚುಲಿ ಟೀಸರ್ ಜೊತೆಗೇನೆ ಒಂದು ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಬಟ್ ಈ ರೀತಿ ಲೈಕ್ ಸೂನರ್ ಸೂನೆಸ್ಟ್ ಅಂತ ಆಡಿಯನ್ಸ್ನ ಟೀಸ್ ಮಾಡಿದ್ದಾರೆ. ಆಗಸ್ಟ್ 15ಕ್ಕೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ಊಹಾಪೋಹಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಕಿಚ್ಚ ಸುದೀಪ್ ಅವರನ್ನ ಆದಷ್ಟು ಬೇಗ ಹಿರಿತೆರೆ ಮೇಲೆ ನೋಡುವಂತಹ ಭಾಗ್ಯ ನಮ್ಗಾಗುತ್ತೆ ಅಂತ ನಾನು ಆಶಿಸ್ತೀನಿ. ಇನ್ನು ಟೀಸರ್ ವಿಷಯಕ್ಕೆ ಬರೋದಾದ್ರೆ ಸ್ನೇಹಿತರೆ, ಅಗೇನ್ ಟೀಸರ್ಗೆ ಎಷ್ಟು ವಿಷಯಗಳನ್ನ ಇಡಬೇಕೋ, ಯಾವೆಲ್ಲ ವಿಷಯಗಳನ್ನ ತೋರಿಸಿ ಪ್ರೇಕ್ಷಕರನ್ನ ಟೀಸ್ ಮಾಡಬೇಕೋ ಅದಷ್ಟು ವಿಷಯಗಳನ್ನ ಈ ಟೀಸರ್ನಲ್ಲಿ ಇಟ್ಟಿದ್ದಾರೆ. ಅಂಡ್ ಅಫ್ಕೋರ್ಸ್ ಸುನಿಲ್ ಅವರನ್ನ ತೋರಿಸಿದ್ರು, ವರಲಕ್ಷ್ಮಿ ಶರತ್ ಕುಮಾರ್ ಅವರನ್ನ ತೋರಿಸಿದ್ರು, ಪ್ರಮೋದ್ ಶೆಟ್ಟಿ ಅವರನ್ನ ತೋರಿಸಿದ್ರು, ಕಾಲಕೇಯ ಶಂಕರ್ ಅವರನ್ನ ತೋರಿಸಿದ್ರು. ಈ ರೀತಿ ಸಾಕಷ್ಟು ಕ್ಯಾರೆಕ್ಟರ್ಗಳನ್ನ ಈ ಒಂದು ಟೀಸರ್ನಲ್ಲಿ ತೋರಿಸಿದ್ದಾರೆ. ಜೊತೆಗೆ ಕಳೆದ ವರ್ಷ ಬಿಡುಗಡೆ ಆದಂತಹ ದ ಡೀಮನ್ ವಾರ್ ಬಿಗಿನ್ಸ್ ಪ್ರೋಮೋದಲ್ಲಿ ಸುದೀಪ್ ಅವರನ್ನ ಬಿಟ್ರೆ ಪುಡಿ ರೌಡಿಗಳನ್ನ ಕೆಲವೊಂದಷ್ಟು ಜನಗಳನ್ನ ತೋರಿಸಿದ್ರು ಅಷ್ಟೇ. ಬಟ್ ಈ ಟೀಸರ್ನಲ್ಲಿ ಕೆಲವೊಂದಷ್ಟು ಕ್ಯಾರೆಕ್ಟರ್ಗಳನ್ನ ತೋರಿಸಿದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಏನು ಅಂತಂದ್ರೆ ಈ ಒಂದು ಸಿನಿಮಾದ ಪೇಸ್ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿರುತ್ತೆ. ಜೊತೆಗೆ ತಾಂತ್ರಿಕವಾಗಿ ಈ ಸಿನಿಮಾದ ಒಂದು ಟೆಕ್ನಿಕಲ್ ಎಲಿಮೆಂಟ್ಸ್ ತುಂಬಾನೇ ಶ್ರೀಮಂತವಾಗಿರುತ್ತೆ. ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಲ್ಲಿ ಅಜನೀಶ್ ಲೋಕನಾಥ್ ಅವರು ಮತ್ತೊಂದ್ಸಲ ಮಿಂಚ್ತಾರೆ. ಸಿನಿಮಾಟೋಗ್ರಾಫಿ ಆಗಿರಬಹುದು ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಮೇಕಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಸಿಕ್ಕಾಬಟ್ಟೆ ರಿಚ್ ಆಗಿ ಮೂಡಿ ಬಂದಿರುತ್ತೆ. ಜೊತೆಗೆ ಕಿಚ್ಚ ಸುದೀಪ್ ಅವರನ್ನ ಪ್ರೆಸೆಂಟ್ ಮಾಡಿರುವ ರೀತಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಅಂತೂ ಈ ಟೀಸರ್ ಮೇಲೆ ನನಗೆ ಬಂತು. ಅಂಡ್ ಎಸ್ಪೆಷಲಿ ಆ ಕೊನೆಯ ಒಂದು ಡ್ಯಾನ್ಸ್ ಬಿಟ್ ಏನಿತ್ತಲ್ಲ, ಅದರಲ್ಲಿ ಸುದೀಪ್ ಅವರ ಆಟಿಟ್ಯೂಡ್ ಬಹಳ ಚೆನ್ನಾಗಿತ್ತು. ಅದಕ್ಕೆ ಸರಿಯಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತು. ಕೇವಲ ಸುದೀಪ್ ಫ್ಯಾನ್ಸ್ಗಳನ್ನಷ್ಟೇ ಟಾರ್ಗೆಟ್ ಮಾಡದೇನೆ ಯಾರೆಲ್ಲ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ಗಳನ್ನ ನೋಡಿ ಎಂಜಾಯ್ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಸಿನಿಮಾ ಇಷ್ಟ ಆಗುತ್ತೆ, ಆ ರೀತಿನೇ ಈ ಸಿನಿಮಾ ಮಾಡಿರ್ತಾರೆ ಅನ್ನುವಂತಹ ನಂಬಿಕೆ ಅಂತೂ ಬಂದಿದೆ. ಒಟ್ನಲ್ಲಿ ಈ ಮ್ಯಾಕ್ಸ್ ಟೀಸರ್ ನೋಡುವಾಗ, ಹಾಗೇನೆ ಕಳೆದ ವರ್ಷ ಬಿಡುಗಡೆ ಆಗಿದ್ದಂತಹ ದ ಡೀಮನ್ ವಾರ್ ಬಿಗಿನ್ಸ್ ಪ್ರೋಮೋನ ನೋಡುವಾಗ ಡೆಫಿನೆಟ್ಲಿ ಇದೊಂದು ಕಮರ್ಷಿಯಲ್ ಎಂಗೇಜಿಂಗ್ ಎಂಟರ್ಟೈನರ್ ಆಗಿರುತ್ತೆ ಅನ್ನುವಂತಹ ನಂಬಿಕೆ ಅಂತೂ ವಿಜಯ್ ಕಾರ್ತಿಕೇಯ ನಿರ್ದೇಶಕರು ಹುಟ್ಟುಹಾಕಿದ್ದಾರೆ. ಅಂದ್ರೆ ವಿಕ್ರಾಂತ್ ರೋಣ ಸಂದರ್ಶನದ ಟೈಮ್ನಲ್ಲಿ ಸುದೀಪ್ ಅವರು ಹೇಳಿದ್ರು ಏನಂತ, ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಔಟ್ ಅಂಡ್ ಔಟ್ ಒಂದು ಕಾಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾನ ಮಾಡುವಂತಹ ಪ್ರಯತ್ನ ಮಾಡಿದೀವಿ. ಬಟ್ ನೆಕ್ಸ್ಟ್ ಫಿಲಮ್ ನಾನು ಹೇಗೆ ಟ್ರೈ ಮಾಡ್ತೀನಿ ಅಂದ್ರೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ಸ್ ಇರುವಂತಹ ಸಿನಿಮಾ. ಅಂದ್ರೆ ಕಾಂಟೆಂಟ್ ವೈಸ್ ಆಕ್ಚುಲಿ ಅಷ್ಟೇನು ಪ್ರಾಮುಖ್ಯತೆ ಕೊಡದೇನೆ ಕಂಪ್ಲೀಟ್ ಆಗಿ ಒಂದು ಎಂಗೇಜಿಂಗ್ ಮಾಸ್ ಎಂಟರ್ಟೈನರ್ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಇದು ಫ್ಯಾನ್ಸ್ಗಳಿಗೂ ಹಬ್ಬ ಆಗಿರುತ್ತೆ, ಮಾಸ್ ಎಂಟರ್ಟೈನರ್ಗಳನ್ನ ಲವ್ ಮಾಡೋರಿಗೂ ಕೂಡ ಇದು ಹಬ್ಬ ಆಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸೊ ಆ ಮಾತನ್ನ ಬಹುಶಃ ಮ್ಯಾಕ್ಸ್ ಸಿನಿಮಾ ಉಳಿಸ್ಕೊಂಡಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಅಂತೂ ಹುಡ್ತಾ ಇದೆ. ಇನ್ನು ಈ ಒಂದು ಟೀಸರ್ನಲ್ಲಿ ಎಲ್ಲರೂ ಈಗ ಜನರಲ್ ಆಗಿ ಆಫ್ಟರ್ ಲೈಕ್ KGF 2 ಆದ್ಮೇಲೆ ಹೇಗೆ ಲೈಕ್ ಇಂಗ್ಲಿಷ್ ಒಂದನ್ನೇ ಭಾಷೆಯಾಗಿ ಬಳಸ್ಕೋತಾ ಇದಾರಲ್ಲ ನರೇಟ್ ಮಾಡೋದಕ್ಕೆ, ಆ ಒಂದು ಟೆಕ್ನಿಕನ್ನೇ ಈ ಒಂದು ಮ್ಯಾಕ್ಸ್ ಟೀಸರ್ಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ. ಸುದೀಪ್ ಅವರು ಇಡೀ ಟೀಸರ್ನಲ್ಲಿ ಇಂಗ್ಲಿಷ್ನಲ್ಲೇ ಮಾತಾಡ್ತಾರೆ. ಬಟ್ ಆ ರೀತಿ ಮಾತಾಡುವ ಮೂಲಕ ಈ ಸಿನಿಮಾದ ಒಂದು ಬೇಸಿಕ್ ಪ್ಲಾಟ್ ಲೈನ್ ಏನಿರುತ್ತೆ ಅನ್ನುವಂತಹ ಒಂದು ಪಿಕ್ಚರ್ ಅನ್ನ ಕೂಡ ಅವ್ರು ಕೊಟ್ಟಿದ್ದಾರೆ. ಸ್ಕೌಂಡ್ರಲ್ ಅಂತ ಸುನಿಲ್ ಅವರು ಬಂದಾಗ ತೋರಿಸ್ತಾರೆ, ಡೇಮ್ ಅಂತ ಲೈಕ್ ವರಲಕ್ಷ್ಮಿ ಶರತ್ ಕುಮಾರ್ ಅವ್ರು ಬಂದಾಗ ಅವರನ್ನು ತೋರಿಸ್ತಾರೆ. ಡೇಮ್ ಅಂತ ಹೇಳಿದ್ರೆ ಒಂದು ರೀತಿ ಹೈಯರ್ ಅಥಾರಿಟಿ ಅಥವಾ ಒಂದು ಸ್ವಲ್ಪ ಕಮಾಂಡಿಂಗ್ ಎಬಿಲಿಟಿ ಇರುವಂತಹ ಒಬ್ಬ ಮಹಿಳೆ ಅಥವಾ ಒಬ್ಬ ಪರ್ಸನ್ ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಸೊ ಬಹುಶಃ ಸುದೀಪ್ ಅವರು ಅರ್ಜುನ್ ಮಹಾಕ್ಷಯ್ ಅನ್ನುವಂತಹ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇರೋದ್ರಿಂದ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಸೀನಿಯರ್ ಅಫಿಷಿಯಲ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಸ್ಕೌಂಡ್ರಲ್ ಸುನಿಲ್ ಆಗಿರೋದ್ರಿಂದ ಅವರು ಮುಖ್ಯವಾದ ವಿಲನ್ ಅನ್ಸುತ್ತೆ. ಜೊತೆಗೆ ಪ್ರಮೋದ್ ಶೆಟ್ಟಿ ಅವರೆಲ್ಲ
ಅದರ್ ಫ್ಯೂ ಗೈಸ್ ಅಂತ ಏನು ಹೇಳಿದ್ರಲ್ಲ ಅದಾಗಿರ್ತಾರೆ ಅನ್ಸುತ್ತೆ. ಒಟ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಸುತ್ತಮುತ್ತ ನಡೆಯುವಂತಹ ಒಂದು 2.5 ಗಂಟೆ ಸಿನಿಮಾ ಇದಾಗಿರುತ್ತೆ ಅನ್ನುವಂತಹ ಕುತೂಹಲವನ್ನ ಈ ಒಂದು ಟೀಸರ್ ಹುಟ್ಟು ಹಾಕಿದೆ. ಬಟ್ ನೋಡ್ಬೇಕು ಅಂದ್ರೆ ನೀವು ಇನ್ಫ್ಯಾಕ್ಟ್ ಆಕ್ಚುಲಿ ಬುಕ್ ಮೈ ಶೋ ಅಲ್ಲಿ ನೋಡಿದ್ರೆ ಒಂದ್ ರೀತಿ ಡಿಸ್ಕ್ರಿಪ್ಷನ್ ಸಿಗುತ್ತೆ ಮ್ಯಾಕ್ಸ್ ಸಿನಿಮಾ ಬಗ್ಗೆ. ಹಾಗೇನೆ ವಿಕಿಪೀಡಿಯಾದಲ್ಲಿ ಒಂದು ಪ್ರಿಮೈಸ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ವಿಕಿಪೀಡಿಯಾದಲ್ಲಿ ಇರುವಂತಹ ಪ್ರಿಮೈಸ್ ನಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಇನ್ಸ್ಪೆಕ್ಟರ್ ಅರ್ಜುನ್ ಮಹಾಕ್ಷಯ್ ಪೊಲೀಸರ ವಿರುದ್ಧವಾಗಿ ಕೆಲವೊಂದಷ್ಟು ಅಟ್ರಾಸಿಟೀಸ್ಗಳನ್ನ ಮಾಡಿರುವಂತಹ ಒಬ್ಬ ಪೊಲಿಟಿಷಿಯನ್ ಮಗನನ್ನ ಅರೆಸ್ಟ್ ಮಾಡ್ತಾನೆ. ಬಟ್ ಯಾವುದೋ ಒಂದು ಕನ್ಫ್ಯೂಷನ್ ಇಂದ, ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಇಂದ ಈ ಮಗ ಪೊಲೀಸ್ ಕಸ್ಟಡಿಯಲ್ಲಿ ಸಾಯ್ತಾನೆ. ಅದರ ನಂತರ ಅರ್ಜುನ್ ಮಹಾಕ್ಷಯ್ ಏನೆಲ್ಲ ಎದುರಿಸಬೇಕಾಗುತ್ತೆ ಅದೇ ಈ ಸಿನಿಮಾದ ಪ್ಲಾಟ್ ಅನ್ನೋ ರೀತಿಯಲ್ಲಿ ಆ ಪ್ರಿಮೈಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಬುಕ್ ಮೈ ಶೋನಲ್ಲಿ ಡಿಸ್ಕ್ರಿಪ್ಷನ್ ನೀವು ನೋಡೋದಾದ್ರೆ, ಇನ್ಸ್ಪೆಕ್ಟರ್ ಅರ್ಜುನ್ ಮಹಾಕ್ಷಯ್ 2 ತಿಂಗಳ ಒಂದು ಸಸ್ಪೆನ್ಷನ್ ನಂತರ ಮತ್ತೆ ಡಿಪಾರ್ಟ್ಮೆಂಟ್ಗೆ ತನ್ನ ಕೆಲಸಕ್ಕೆ ಹಾಜರಾಗಿದ್ದಾನೆ. ಆಗ ನಡೆಯುವಂತಹ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಷಯಕ್ಕೆ ಆತ ಹೇಗೆ ಸ್ಪಂದಿಸ್ತಾನೆ, ಅದರಿಂದ ಆತ ಹೇಗೆ ಹೊರ ಬರ್ತಾನೆ ಅನ್ನೋದೇ ಈ ಸಿನಿಮಾದ ಒಂದು ಲೈನ್ ಅನ್ನೋ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಟ್ನಲ್ಲಿ ಏನಂತಂದ್ರೆ ಒಂದು ಆಶಾದಾಯಕ ವಿಷಯ ಏನಂತಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಲ್ಯಾಪ್ಸ್ ಅಲ್ಲಿ ನಡೆಯುವಂತಹ ಒಂದು ವಿಷಯವನ್ನ ಮಾತ್ರ ಇವರು ಒಂದು 2.25 ಗಂಟೆ ಅಥವಾ 2.5 ಗಂಟೆ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ಎಲ್ಲ ಒಂದ್ ಕಡೆ ಕಮರ್ಷಿಯಲ್ ಎಂಟರ್ಟೈನರ್ ಅಂದ ತಕ್ಷಣ ಹೀರೋ ಎಂಟ್ರಿ, ಅವಾಗ ಒಂದು ಡ್ಯಾನ್ಸು, ಇಂಟ್ರೊಡಕ್ಷನ್ ಡ್ಯಾನ್ಸು, ಸಾಂಗು, ಆ ಥರದ್ದು, ಮತ್ತೇನೋ ಒಂದು ಲವ್ ಇಂಟ್ರೆಸ್ಟು, ಆ ಥರದ್ದೊಂದು ಸಿದ್ಧ ಸೂತ್ರಗಳನ್ನೆಲ್ಲ ಹೊರತುಪಡಿಸಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಲ್ಲಿ ನಡೆಯುವಂತಹ ವಿಷಯವನ್ನ ಮಾತ್ರ ಎಂಗೇಜಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿ ತೋರಿಸಿದಾಗ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಿಕ್ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು ಇಟ್ ಈಸ್ ಅ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್. ಸೊ ಆ ರೀತಿಯ ಒಂದು ಪ್ರಯತ್ನ ಆಗಿರುತ್ತೆ ಈ ಒಂದು ಸಿನಿಮಾದಲ್ಲಿ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಸುದೀಪ್ ಅವರ ಫ್ಯಾನ್ಸಿಗೆ ಇದು ಹಬ್ಬ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ಸ್ ವಿತ್ ಅನ್ ಎಂಗೇಜಿಂಗ್ ಅಪ್ರೋಚ್, ಅಂದ್ರೆ ಈಗ ಬರೀ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ ಇದ್ರೆ ಯಾರು ಅದನ್ನ ಇಷ್ಟಪಡಲ್ಲ. ಒಂದು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇದ್ರೆ, ಒಂದು ಕಿಕ್ ಕೊಡುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ರೆ, ಜೊತೆಗೆ ಅಲ್ಲೊಂದು ಲಾಜಿಕ್ ಇದ್ರೆ, ಜೊತೆಗೆ ಸ್ವಲ್ಪ ಮ್ಯಾಜಿಕ್ ಇದ್ರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ಈಗ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇರುವಂತದ್ದು ಆಕ್ಚುಲಿ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ಸ್ ಅಂತ ಹೇಳಿದ್ರೆ ಆ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿರುತ್ತೆ. ಅಂಡ್ ಆಫ್ ಕೋರ್ಸ್ ತಮಿಳಿನ ಕೆಲವೊಂದಷ್ಟು ಆಕ್ಟರ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ಸುನಿಲ್ ಅವರು ಈಗಾಗಲೇ ಪುಷ್ಪ ಸಿನಿಮಾ ಆಗಿರ್ಬಹುದು ಅಥವಾ ಬೇರೆ ಬೇರೆ ಸಿನಿಮಾಗಳಲ್ಲಿ ಒಬ್ಬ ಕಾಮಿಡಿಯನ್ ಇದ್ದವರು ಈಗ ವಿಲನ್ ಆಗಿ ಗುರುತಿಸ್ಕೊಂಡು ಸಾಕಷ್ಟು ಹೆಸರು ಮಾಡಿದ್ದಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ತುಂಬಾ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಗಳನ್ನ ಕೊಟ್ಟು ಈಗಾಗಲೇ ಸೌತ್ ಇಂಡಿಯಾದಲ್ಲಿ ತಕ್ಕಮಟ್ಟಿಗೆ ಪರಿಚಿತ ಮುಖ ಆಗಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅಗೈನ್ ಆಫ್ಟರ್ ಮಾಣಿಕ್ಯ ಸುದೀಪ್ ಅವ್ರ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಮತ್ತೊಂದ್ಸಲ ಕೊಲಾಬರೇಟ್ ಮಾಡಿರುವಂಥದ್ದು, ಅದು ಕೂಡ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಜೊತೆಗೆ ಸಾಕಷ್ಟು ಬೇರೆ ತಮಿಳ್ ಆಕ್ಟರ್ಸ್ ಕೂಡ ಇದ್ದಾರೆ. ಕನ್ನಡ ನಟರುಗಳಲ್ಲಿ ಪ್ರಮೋದ್ ಶೆಟ್ಟಿ ಅವ್ರನ್ನ ತೋರಿಸಿದ್ದಾರೆ ಟೀಸರ್ ಅಲ್ಲಿ, ಸಂಯುಕ್ತ ಹೊರನಾಡ್ ಅವರು ಇದ್ದಾರೆ, ಹಾಗೇನೆ ಸಾಕಷ್ಟು ಜನ ಇದ್ದಾರೆ. ಟೆಕ್ನಿಷಿಯನ್ಸ್ ಗಳಲ್ಲಿ ನಮ್ಮ ಅಜನೀಶ್ ಲೋಕನಾಥ್ ಇದ್ದಾರೆ ಕನ್ನಡದವರು. ಜೊತೆಗೆ ಕಲೈಪುಲಿ ಎಸ್ ಥನು ಅವ್ರ ಜೊತೆಗೆ ಕಿಚ್ಚ ಕ್ರಿಯೇಷನ್ಸ್ ಮೂಲಕ ಕೂಡ ಈ ಒಂದು ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಸೊ ಸಾಕಷ್ಟು ಕನ್ನಡ ಮತ್ತು ತಮಿಳು ಟೆಕ್ನಿಷಿಯನ್ಸ್ ಮತ್ತು ಆಕ್ಟರ್ಸ್ ಗಳಿಂದ ಕೊಲಾಬರೇಟ್ ಆಗಿ ಮೂಡಿ ಬರ್ತಾ ಇರುವಂತಹ ಈ ಸಿನಿಮಾ ಒಂದೊಳ್ಳೆ ಎಂಗೇಜಿಂಗ್ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ ಆಗಿರುತ್ತೆ ಅನ್ನುವಂತಹ ನಂಬಿಕೆಯನ್ನ ದ ಡಿಮನ್ ವಾರ್ ಬಿಗಿನ್ಸ್ ಪ್ರೋಮೋ ಮತ್ತೆ ಈ ಒಂದು ಮ್ಯಾಕ್ಸ್ ಟೀಸರ್ ಹುಟ್ಟು ಹಾಕಿದೆ. ಬಟ್ ರಿಲೀಸ್ ಡೇಟ್ ಬರಬೇಕಾಗಿತ್ತು, ಸೂನೆಸ್ಟ್ ಅಂತ ಹೇಳಿದ್ದಾರೆ. August 15th ಬಹುಶಃ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗ ಯಾವ ರೀತಿ ಡೌನ್ ಫಾಲ್ ಅನ್ನ ಕಂಡಿದೆ ಅನ್ನುವಂಥದ್ದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸೊ ತುಂಬಾ ಬೇಗ ಈ ಒಂದು ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಪಡ್ಕೊಂಡು ತುಂಬಾ ಚೆನ್ನಾಗಿ ಥಿಯೇಟರ್ಗಳಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಅದು ಕನ್ನಡ ಚಿತ್ರರಂಗದ ಇವತ್ತಿನ ಒಂದು ಏನ್ ಡೌನ್ ಫಾಲ್ ಮೇಲೆ ಕೂಡ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ. ಸೊ ಸಿನಿಮಾ ಗೆಲ್ಲಲಿ. ಕಿಚ್ಚ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಕ್ಕೇನು ಇಲ್ಲ. ಆ ಒಂದು ಲಾಸ್ಟ್ ಡ್ಯಾನ್ಸ್ ಅಲ್ಲೇನೆ ಕಿಚ್ಚ ಫ್ಯಾನ್ಸಿಗೆ ಏನು ಫುಲ್ ಮೀಲ್ ಸಿಕ್ಕಿರುತ್ತೆ. ಡೆಫಿನೆಟ್ಲಿ ಈ ಒಂದು ಸೀನ್ ಥಿಯೇಟರ್ ಅಲ್ಲಿ ಬರುವಾಗ ಥಿಯೇಟರ್ ಬರ್ಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸ್ನೇಹಿತರೆ, ಇದಿಷ್ಟು ನನ್ನ ಮ್ಯಾಕ್ಸ್ ಟೀಸರ್ನ ರಿವ್ಯೂ ಆಗಿತ್ತು. ನಿಮಗೆ ಈ ಟೀಸರ್ ನೋಡಿದಾಗ ಏನು ಅನ್ನಿಸ್ತು, ಯಾವ ರೀತಿಯ ಎಲಿಮೆಂಟ್ಸ್ ಅನ್ನ ಇಟ್ಕೊಂಡು ಈ ಸಿನಿಮಾ ಮಾಡ್ತಾ ಇರ್ಬೋದು ಅಂತ ನಿಮಗೆ ಅನಿಸ್ತು? ಟೀಸರ್ ಅಂದಮೇಲೆ ಜಸ್ಟ್ ಟೀಸ್ ಮಾಡಿರ್ತಾರೆ ಅಷ್ಟೇ, ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ. ಅದೇ ಕೆಲಸವನ್ನ ಚಿತ್ರತಂಡ ಮಾಡಿದೆ. ಈ ಸಿನಿಮಾ ಎಷ್ಟು ಬೇಗ ಬರಲಿ ಅಂತ ನೀವು ಆಶಿಸ್ತಾ ಇದ್ದೀರಾ, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.